ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈಗಾಗಲೇ ನಮಗೆ ಮನೆ ಮನೆಗೆ ಬಂದು BLO ಅವರು SRI ಫಾರ್ಮನ್ನು ಕೊಟ್ಟಿದ್ದಾರೆ. ಕೆಲವರೆಲ್ಲ ಭರ್ತಿ ಮಾಡಿ ಕೊಡ್ತಾ ಇದ್ದಾರೆ. ಕೆಲವರಿಗೆ ಭರ್ತಿ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆ ಅಂದರೆ SRI ಫಾರ್ಮಲ್ಲಿ 2002ನಲ್ಲಿ ಕೆಲವೊಂದು ಮಾಹಿತಿ ನಮಗೆ ಸಿಗ್ತಾ ಇಲ್ಲ. 2002ನಲ್ಲಿ ನಾನು ಮತದಾರನಾಗಿರಲಿಲ್ಲ. ಹಾಗೆ ನಮ್ಮ ತಂದೆದ ಮಾಹಿತಿ ಬರೀರಿ ಅಂತ ಹೇಳ್ತಾರೆ. ನಮ್ಮ ತಂದೆನೂ ಸಹ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ, ನಮ್ಮ ತಾಯಿದಿಲ್ಲ, ಅಜ್ಜಂದಿಲ್ಲ, ಅಜ್ಜಿದಿಲ್ಲ. ಹಾಗಾದ್ರೆ ನಾನು SRI ಫಾರ್ಮನ್ನು ಹೇಗೆ ಫಿಲ್ ಮಾಡೋದು ಅನ್ನೋದು ಕೆಲವರ ವಾದ ಆಗಿದೆ. ಕೆಲವರೆಲ್ಲ ಬರೆದು ಕೊಡ್ತಾ ಇದ್ದಾರೆ. ನಾನು ಈ ದಿನ ಈ ವಿಡಿಯೋದಲ್ಲಿ ಯಾರಿಗೆ 2002ನಲ್ಲಿ ಮಾಹಿತಿ ಸಿಗ್ತಾ ಇಲ್ಲ, ಹಾಗೆ ತಂದೆದು ಸಹ ಮಾಹಿತಿ ಸಿಗ್ತಾ ಇಲ್ಲ, ತಾಯಿದು ಸಿಗ್ತಾ ಇಲ್ಲ, ನಮ್ಮ ಕುಟುಂಬದಲ್ಲಿ ತಂದೆ, ತಾಯಿ, ಅಜ್ಜ, ಅಜ್ಜಿ ಇಷ್ಟು ಮಾಹಿತಿಗಳು ನನಗೆ ಸಿಗ್ತಾನೇ ಇಲ್ಲ. ನಂದು ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರಿದೆ, ಭಾವಚಿತ್ರ ಇದೆ. ಈಗ ನಾನು ಏನು ಮಾಡಬೇಕು, ಎಲ್ಲಿ ಫಿಲ್ ಮಾಡಬೇಕು ಅನ್ನೋದು ಹಲವು ಜನರ ಡೌಟ್ ಇದೆ. ಹಾಗೆ ಆ SRI ಫಾರ್ಮನ್ನು ನಾನು ಹಾಗೆ ಇಟ್ಕೊಂಡಿರೋದ, ಕೊಡಬಾರ್ದ, ಕೊಡಲಿಲ್ಲ ಅಂದರೆ ನನ್ನ ಹೆಸರು ಕೈ ಬಿಟ್ಟೋಗುತ್ತೆ, ಏನು ಮಾಡೋದು? ಈ ಥರ ಸಮಸ್ಯೆಯಲ್ಲಿ ಅನೇಕ ಜನ ಇದ್ದಾರೆ. ಸ್ನೇಹಿತರೆ, ಈ ದಿನ ನಾವು ಈ ಒಂದು ಸಮಸ್ಯೆಗೆ ಪರಿಹಾರ ಏನು, ಹಾಗೆ ಈ SRIಗೆ ಸಂಬಂಧಪಟ್ಟ ಕಮಿಷನರ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಇದರ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಹಾಗಾದರೆ ನಾವೇನನ್ನ ಫಿಲ್ ಮಾಡಬೇಕು, ಹೇಗೆ ಕೊಡ್ಬೋದು ನೋಡೋಣ ಈಸಿಯಾಗಿ. ಸ್ನೇಹಿತರೆ, SRI ಫಾರ್ಮಲ್ಲಿ 2002ನಲ್ಲಿ ಮಾಹಿತಿ ಇದ್ದರೆ ಇಲ್ಲಿ ಮತದಾರರ ಹೆಸರು ಇಲ್ಲೂ ಸಹ ಪ್ರಿಂಟ್ ಆಗಿರುತ್ತೆ. ಇದನ್ನು ತೋರಿಸೋ ಹಾಗಿಲ್ಲ ಯೂಟ್ಯೂಬ್ನ ಪ್ರಕಾರ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಸ್ನೇಹಿತರೆ, ಮತದಾರರ ಹೆಸರು ಏನಿರುತ್ತೆ, ನಿಮ್ಮ ತಂದೆದಿದ್ರೆ ತಂದೆದನ್ನು ಬರೀತೀರಾ. ಹಾಗೆ ಇಲ್ಲಿ ಬರಿಬೇಕಾದ್ರೆ ನಿಮ್ಮ ಹೆಸರು ಏನಿದೆ 2002ನಲ್ಲಿ ನೀವು ಮತದಾರರಾಗಿದ್ದರೆ ಇಲ್ಲಿ ಮಾಹಿತಿಯನ್ನು ಬರೀತೀರಾ. ಈ ಜಾಗದಲ್ಲಿ 2002ನಲ್ಲಿ ನಮ್ಮ ತಂದೆಯವರು ಮತದಾರರಾಗಿದ್ದು ಅಥವಾ ತಾಯಿ ಅಥವಾ ಅಜ್ಜ, ಅಜ್ಜಿ ಅವ್ರದ್ದಾಗಿದ್ದರೆ ಈ ರೈಟ್ ಸೈಡಲ್ಲಿ ಫಿಲ್ ಮಾಡ್ತೀರಾ. ಏನೇನು ಫಿಲ್ ಮಾಡ್ತೀರಾ? ತಂದೆ ಇಲ್ಲಿ ಹೆಸರು, ಅರ್ಜಿದಾರರ ಎಪಿಕ್ ನಂಬರು, ನಂತರ ತಂದೆ ಸಂಬಂಧ 3ನೇ ಕಾಲ ಸಂಬಂಧ ಇದೆ. 4ನೇ ಕಾಲಮಲ್ಲಿ ಯಾವ ಜಿಲ್ಲೆ ಇದೆ, ರಾಜ್ಯ ಇದೆ, ವಿಧಾನಸಭಾ ಕ್ಷೇತ್ರದ ಹೆಸರಿದೆ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಇದೆ, ಭಾಗದ ಸಂಖ್ಯೆ ಇದೆ, ಕ್ರಮ ಸಂಖ್ಯೆ ಇದೆ. ಇದು ರೈಟ್ ಸೈಡಲ್ಲಿ ಬರೆಯುವಂಥ ವಿಷಯ. ಇದು 2002ನಲ್ಲಿ ನಿಮ್ಮ ತಂದೆಯವರ ಮ್ಯಾಪಿಂಗ್ ರೈಟ್ ಸೈಡಲ್ಲಿ ಇಲ್ಲಿ ಲೆಫ್ಟ್ ಸೈಡ್, ಇದು ರೈಟ್ ಸೈಡ್. ಇಲ್ಲಿ ಏನು ತೋರಿಸೋ ಹಾಗಿಲ್ಲ, ಇಲ್ಲಿರೋ ಕಾಲಮ್ನೆಲ್ಲ ಹೇಳಿದ್ದೀನಿ ನಾನು. ಈ ಜಾಗದಲ್ಲಿ ತಂದೆಯವರ ಡೀಟೈಲನ್ನು ಇಲ್ಲಿ ಬರಿಬೇಕು. ಈ ಜಾಗದಲ್ಲಿ ಸರ್ ಆಗಲೇ ಹೇಳಿದೆ ನಾನು, 2002ನಲ್ಲೂ ಮತದಾರನಾಗಿರಲಿಲ್ಲ ನಾನು. ಹಾಗೆ ತಂದೆಯವ್ರದ್ದು ಮ್ಯಾಪಿಂಗ್ ಮಾಡೋಣ ಅಂತಂದರೆ ತಂದೆ, ತಾಯಿ, ಅಜ್ಜ, ಅಜ್ಜಿದು ಇಷ್ಟು ಜನದ್ದು ನಮಗೆ ಅವರು ಮತದಾರರ ಪಟ್ಟಿಯಲ್ಲೇ ಇಲ್ಲ. ಅವರು ಸಹ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಅವ್ರದ್ದು. ಇಲ್ಲೆಲ್ಲ ಕೇಳಿದರೆ ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆ, ಅದನ್ನು ಭರ್ತಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಈ ಎರಡೂ ಕಾಲಮನ್ನು ಖಾಲಿ ಬಿಟ್ಟು ಈ ಕೆಳಭಾಗದಲ್ಲಿರುವಂಥ ಮಾಹಿತಿಯನ್ನು ಭರ್ತಿ ಮಾಡಿ ಸಾಕು. ಇಲ್ಲಿ ಸಹಿ ಮಾಡಿ ನೀವು ನಿಮ್ಮ BLO ಕಡೆ ಕೊಟ್ಟರೆ ಏನಾಗುತ್ತೆ, ನೀವು ನಿಮ್ಮ ಮತದಾರರ ಪಟ್ಟಿಯಲ್ಲಿ ಒಂದು ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗುತ್ತೆ. ಅದರಲ್ಲಿ ನಿಮ್ಮ ಹೆಸರು ಇರುತ್ತೆ. ಹಾಗೆ ಒಂದು ನೋಟಿಸು ಸಹ ಬರುತ್ತೆ. ಅದಕ್ಕೆ ನೀವು 11 ಡಾಕ್ಯುಮೆಂಟ್ಸ್ ಹೇಳಿದರೆ, ಪಾಸ್ಪೋರ್ಟ್ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಈ ಥರ 11 ಡಾಕ್ಯುಮೆಂಟ್ಸ್ ಇದ್ದಾವೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸಬ್ಮಿಟ್ ಮಾಡಿದ್ದೆ ಆದರೆ ನಿಮ್ಮ ಹೆಸರು ಅಥವಾ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಖಂಡಿತ ಸೇರ್ಪಡೆ ಆಗುತ್ತೆ. ಸ್ನೇಹಿತರೆ ನೋಡಿ, ಇಲ್ಲಿ ಈ ಜಾಗದಲ್ಲಿ ಬರೀರಿ ಜನ್ಮ ದಿನಾಂಕ, ನಿಮ್ಮ ಜನ್ಮ ದಿನಾಂಕವನ್ನು ಬರೀಬೇಕು. ಯಾರು ಮತದಾರನ ಹೆಸರು ಕೊಟ್ಟಿರ್ತಾರಲ್ಲ ಇಲ್ಲಿ, ಆ ಮತದಾರರ ಹೆಸರನ್ನೇ ಇಲ್ಲಿ ಬರೀಬೇಕು, ಜನ್ಮ ದಿನಾಂಕ ಬರೀಬೇಕು. ಆಧಾರ್ ಸಂಖ್ಯೆ, ಇಷ್ಟಪಟ್ಟರೆ ಆಧಾರ್ ಸಂಖ್ಯೆಯನ್ನು ಬರೀಬೋದು, ಮೊಬೈಲ್ ಸಂಖ್ಯೆ, ತಂದೆಯ ಹೆಸರು, ತಂದೆಯ ಎಪಿಕ್ ನಂಬರು, ತಾಯಿಯ ಹೆಸರು, ತಾಯಿಯ ಎಪಿಕ್ ನಂಬರು ಲಭ್ಯವಿದ್ದಲ್ಲಿ ಸಂಗಾತಿ ಹೆಸರು. ಯಾರು ಇಲ್ಲಿ ವ್ಯಕ್ತಿ ಇದ್ದಾರಲ್ಲ, ಇಲ್ಲಿ ಪ್ರಿಂಟೆಡ್ ಆಗಿರುತ್ತಲ್ಲ, ಆ ವ್ಯಕ್ತಿ ಗಂಡಸಾಗಿದ್ದರೆ ಹೆಂಡತಿ ಹೆಸರು ಬರಬೇಕು. ಇಲ್ಲಿ ಹೆಣ್ಮಗು ಹೆಸರಿದ್ರೆ ತನ್ನ ಗಂಡನ ಹೆಸರನ್ನು ಬರೆದು ಎಪಿಕ್ ನಂಬರ್ ಹಾಕಿ ಇಲ್ಲಿ ಕೆಳಭಾಗದಲ್ಲಿ ತಾವು ಸಹಿಯನ್ನು ಮಾಡಿ BLO ಕಡೆ ಕೊಟ್ಟರೆ
ನಿಮ್ಮ ಹೆಸರು ಸೇರ್ಪಡೆ ಆಗುತ್ತೆ. ಹಾಗೆ ಒಂದು ನೋಟಿಸು ಸಹ ಬರ್ಬೋದು. ಯಾಕೆಂದರೆ ನೀವು ಇಲ್ಲಿ ಎಡಭಾಗದಲ್ಲಿ ಬಲಭಾಗದಲ್ಲಿ ಎಡಭಾಗದಲ್ಲಿ 2002ನಲ್ಲಿ ನೀವು ಮತದಾರರಾಗಿರಲಿಲ್ಲ. ಇಲ್ಲಿ ಬರೋಣ ಅಂತಂದರೆ ತಂದೆದಾಗಲಿ ತಾಯಿದಾಗಲಿ ಯಾರ್ದು ಸಹ ಇಲ್ಲಿ ಅವರ ಡೀಟೈಲು ಸಿಗ್ತಾ ಇಲ್ಲ. ಅವರು ಮತದಾರರೇ ಆಗಿರಲಿಲ್ಲ. ಏನೋ ಕಾರಣಾಂತರದಿಂದ ಈ ರೀತಿ ತೊಂದರೆಗಳಾಗ್ಬಿಟ್ಟಿದೆ. ತಂದೆದಾಗಲಿ ತಾಯಿದಾಗಲಿ ಅಜ್ಜಂದಾಗಲಿ ಅಜ್ಜಿದಾಗಲಿ ಇಷ್ಟು ಮಾಹಿತಿಗಳು ಸಿಗ್ತಾ ಇಲ್ಲ ಅಂಥವ್ರು ಈ ಬಲಭಾಗದಲ್ಲಿರುವಂಥ ಈ ಪ್ರಶ್ನೆಗಳಿಗೆ ಈ ಮುಂಭಾಗದಲ್ಲಿ ಉತ್ತರವನ್ನು ಬರೆದು ಸಹಿ ಮಾಡಿ ನಿಮ್ಮ BLO ಕಡೆ ಕೊಡಿ. ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬರುತ್ತೆ. ಜೊತೆಗೆ ಒಂದು ನೋಟಿಸು ಬರುತ್ತೆ. ಹೆದರ್ಕೊಳ್ಳೋ ಅಗತ್ಯ ಇಲ್ಲ. 11 ಡಾಕ್ಯುಮೆಂಟ್ಸ್ ಬರುತ್ತೆ. 11 ಡಾಕ್ಯುಮೆಂಟ್ಸಲ್ಲಿ ಒಂದು ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಿ ಆ ದಿನ. ಆಗ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುತ್ತೆ. ಸ್ನೇಹಿತರೆ, ನಾವು ಈ ದಿನ ಮತದಾರರ ಪಟ್ಟಿಯಲ್ಲಿ ಈ ಒಂದು ಏನಿದು ಗಣತಿ ನಮೂನೆ ಇದೆ, SRI ಫಾರ್ಮ್ ಇದೆ. 2 ಜೊತೆ ಫಾರ್ಮನ್ನು ಕೊಟ್ಟಿರ್ತಾರೆ. ಒಂದನ್ನು ಬರ್ಕೊಳ್ಳಿ. ಇಲ್ಲಿ ನಿಮ್ಮ 2002ದು ಮಾಹಿತಿಯನ್ನು ಬರಿಬೇಕಾಗುತ್ತೆ. ಸರ್ ಆಗಲೇ ಹೇಳ್ತಾ ಇದೆ ಇಲ್ಲ ಅಂತ ಹೇಳಿದ್ದೀರಾ. ಇಲ್ಲೂ ಸಹ ತಂದೆದು ನಾವು ಅಥವಾ ತಾಯಿದು ಅಜ್ಜಂದು ಅಜ್ಜಿದು ಬರಿಬೇಕಾಗುತ್ತೆ. ಯಾರು ಒಬ್ರದ್ದು ಮಾತ್ರ ಬರಿಬೇಕಾಗುತ್ತೆ. ಅವ್ರದ್ದು ಸಹ ನಮಗೆ ದಾಖಲೆಗಳೇ ಸಿಗ್ತಾ ಇಲ್ಲ. ಹಾಗಾದರೆ ಈ ಕೆಳಭಾಗದಲ್ಲಿರುವಂತಹ ಮಾಹಿತಿಗಳು ನಿನ್ನದಾಗಿರುತ್ತೆ. ಈಗ ಪ್ರೆಸೆಂಟ್ ಮಾಹಿತಿ, ಈ ಮಾಹಿತಿಯನ್ನು ಇಲ್ಲಿ ಬರೆಯಿರಿ, ಸಹಿಯನ್ನು ಮಾಡಿ ನಿಮ್ಮ BLO ಕಡೆ ಕೊಡಿ ಸ್ನೇಹಿತರೆ. ಇಷ್ಟು ಮಾಡಿದ್ರೆ ಆದರೆ ಈ ಫಾರ್ಮನ್ನು ಸಹಿ ಮಾಡಿ ಕೊಡಲೇಬೇಕಾಗುತ್ತೆ. ಯಾರು ಫಾರ್ಮನ್ನು ಫಿಲ್ ಮಾಡಿ ಕೊಡ್ತಾರೆ ಅವ್ರದ್ದು ಹೆಸರು ಸೇರ್ಪಡೆಯಾಗುತ್ತೆ. ಇಲ್ಲೇನಾದ್ರು ಈ ಥರ ಪ್ರಾಬ್ಲಮ್ ಆಗಿದೆಯಲ್ಲ, ಇಲ್ಲಿ 2 ಕಡೆ ಬರೆಯೋಕ್ಕಾಗದೇ ಇರೋದು ಕೆಳಭಾಗದಲ್ಲಿ ಬರೀತಾರೆ. ಈ ಜಾಗದಲ್ಲಿ ಇವರಿಗೆ ನೋಟಿಸ್ ಬರ್ಬೋದು. ಅವರು ಈ ರೀತಿ 11 ಡಾಕ್ಯುಮೆಂಟ್ಸ್ ಇದ್ದಾವೆ. 11 ಡಾಕ್ಯುಮೆಂಟ್ಸಲ್ಲಿ ಒಂದು ಪಾಸ್ಪೋರ್ಟ್ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಶಾಲೆಯ ದೃಢೀಕರಣ ಪತ್ರ ಇರ್ಬೋದು. ಈ ಥರದ ಅನೇಕ 11 ಡಾಕ್ಯುಮೆಂಟ್ಸ್ಗಳಿದ್ದಾರೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸಬ್ಮಿಟ್ ಮಾಡಿ. ಖಂಡಿತ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಬರುತ್ತೆ. ಸ್ನೇಹಿತರೆ, ಇದು ಈ ಒಂದು ಮಾಹಿತಿ ನಿಮಗೆ ಏನಿಸ್ತಾ ಇದೆ? SRI ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ಏನೇ ಸಮಸ್ಯೆಗಳಿದ್ರೆ ಕೇಳಿ. ಹಾಗೆ ಇಲ್ಲಿ ಏನು ಬರೀಬೇಕು, ಇಲ್ಲಿ ಹೇಗೆ ಬರೀಬೇಕು ಅನ್ನೋದೇನಾದರೂ ಡೌಟ್ ಇದ್ದರೆ ಅದನ್ನು ಕೇಳಿ. ಮುಂದಿನ ಎಪಿಸೋಡಲ್ಲಿ ಮಾಡೋಣ. ಈಗ ನಾನು ತಿಳಿಸಿರೋದು ಕೆಳಭಾಗದಲ್ಲಿ ಏನೇನು ಬರೀಬೇಕು ಅಂತಲೇ ಹೇಳ್ಕೊಟ್ಟಿದ್ದೀನಿ. ಇದು ಯಾರು 2002ನಲ್ಲಿ ಮತದಾರರಾಗಿರಲಿಲ್ಲ, ಹಾಗೆ ತಂದೆ ತಾಯಿ ಅಜ್ಜ ಅಜ್ಜಿ 4 ಜನದ್ದು ಒಬ್ರದ್ದು ಮಾಹಿತಿ ಸಿಗ್ತಾ ಇಲ್ಲ ಅಂಥವ್ರು ಈ ಜಾಗದಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಸಹಿಯನ್ನು ಮಾಡಿ BLO ಕಡೆ ಕೊಡಿ. ಜೊತೆಗೆ ನೋಟಿಸು ಬರುತ್ತೆ, ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡಿ. ನಿಮ್ಮ ಹೆಸರು ಖಂಡಿತ ಮತದಾರ ಪಟ್ಟಿಯಲ್ಲಿ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಎಪಿಸೋಡನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.